ನಮಸ್ತೆ. ಇವತ್ತು ನಾನು FID ಅಂದರೆ ಕರ್ನಾಟಕ ರೈತರ ಗುರುತು ಸಂಖ್ಯೆ ಫಾರ್ಮರ್ ID ಇದ್ರ ಬಗ್ಗೆ ಹೇಳ್ತೀನಿ. ಕರ್ನಾಟಕ ಸರ್ಕಾರವು ರೈತರಿಗೆ ಪರ್ಸ್ನಲಿ ಕೊಡುವಂಥ ಒಂದು ID ನಂಬರನ್ನು FID ಅಥವಾ ಫಾರ್ಮರ್ ID ಅಂತ ಕರಿತೀವಿ. ಈ ಸ್ಕೀಮು ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಜಾರಿ ಬಂದಿರುವಂಥದ್ದು. ಇದರ ಉದ್ದೇಶ ಏನು ಅನ್ನೋದು ನೋಡೋದಾದರೆ, ಪ್ರತಿಯೊಬ್ಬ ರೈತರಿಗೂ ಒಂದು ಯುನಿಕ್ ID ನೀಡುವುದು ಮತ್ತು ಸರ್ಕಾರದ ಸಬ್ಸಿಡಿ, ಬೆಳೆ ವಿಮೆ, ಸಹಾಯಧನ ನೇರವಾಗಿ ರೈತರಿಗೆ ಸಿಗಬೇಕು ಅನ್ನೋದು ಮತ್ತು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ಗಳನ್ನು ತಪ್ಪಿಸುವಂಥದ್ದು, ರೈತರ ಭೂಮಿ ಮತ್ತು ಬೆಳೆ ಮಾಹಿತಿ ಡಿಜಿಟಲ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಮತ್ತು FID ಅಲ್ಲಿ ಯಾವ ಮಾಹಿತಿ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ ಅಂತ ನೋಡೋದಾದರೆ, ರೈತರ ಹೆಸರು, ಆಧಾರ್ ನಂಬರ್ ಮತ್ತು RTC, ಪಾನಿ ಇಂತಹ ಭೂಮಿಯ ವಿವರಗಳು ಇದರಲ್ಲಿರ್ತವೆ. ಬೆಳೆ ಮಾಹಿತಿ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಇರ್ತವೆ. FIDಯಿಂದ ಏನು ಯೂಸಸ್ಸು ಅನ್ನೋದು ನೋಡೋದಾದರೆ, ಬೆಳೆ ವಿಮೆ ಯೋಜನೆ ಏನಿರುತ್ತೆ ಅವು ಮತ್ತು ರಾಸಾಯನಿಕ ಬೀಜಗಳು ಆಗಿರ್ಬೋದು, ಸಬ್ಸಿಡಿ ಸಿಗುತ್ತೆ, ಬೆಳೆ ಹಾನಿಗೆ ಪರಿಹಾರ ಸಿಗುತ್ತೆ ಮತ್ತು PM ಕಿಸಾನ್ನಂಥ ಮುಂತಾದ ಯೋಜನೆಗಳು ಸುಲಭವಾಗಿ ಲಿಂಕ್ ಆಗುತ್ತವೆ ಅಂತಂದು ಇದರ ಯೂಸಸ್ಸು. ಆಮೇಲೆ FID ಹೇಗೆ ಪಡಿಬೇಕು, ಹೇಗೆ ಮಾಡಿಸ್ಕೋಬೇಕು ಅನ್ನೋದು ನೋಡೋದಾದರೆ, ಗ್ರಾಮ ಪಂಚಾಯಿತಿಯಿಂದ ಅಲ್ಲಿ ಮಾಡಿಸ್ಕೋಬಹುದು. ರೈತರ ಸಂಪರ್ಕ ಕೇಂದ್ರಗಳಲ್ಲಿ, ಕೃಷಿ ಇಲಾಖೆಗಳಲ್ಲಿ, ಕಚೇರಿಗಳಲ್ಲಿ, ಆಮೇಲೆ CSCಗಳಲ್ಲಿ ಮಾಡಿಸುವಂಥದ್ದು. ಮತ್ತು ಇದಕ್ಕೆಲ್ಲ ಆಧಾರ್ ಮತ್ತು RTC ಕಂಪಲ್ಸರಿ ಬೇಕು. ಮೇನ್ ಏನು ಇದು ನಾನಿವತ್ತು ಹೇಳ್ತಿರೋದು ಮೇನ್ ಉದ್ದೇಶ ಏನಂತಂದರೆ, KYC ಮಾಡಿಸ್ಬೇಕು. ಲಾಸ್ಟ್ ಡೇಟ್ ಇದೆ 28ನೇ ತಾರೀಕು, ಫೆಬ್ರವರಿ 28 ಲಾಸ್ಟ್ ಡೇಟ್ ಇರೋದ್ರಿಂದ KYC ಕಂಪಲ್ಸರಿ ಮಾಡಿಸ್ಲೇಬೇಕು. KYC ಮಾಡಿಸಿಲ್ಲ ಅಂದರೆ ನಿಮಗೆ ಸಿಗುತ್ತಿರುವಂಥ ಫೆಸಿಲಿಟೀಸು ಸ್ಟಾಪ್ ಆಗುವಂಥ ಚಾನ್ಸಸ್ ಇದ್ದಾವೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.